ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಇವತ್ತು ನಾನು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರೋ ಕೆಫೆ ಸ್ಟೈಲಲ್ಲಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರೋ ಚೀಸಿ ಸ್ಪಿನಾಚ್ ಆ್ಯಂಡ್ ಕಾರ್ನ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ಪಿನಾಚ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು, ಆದರೆ ಮಕ್ಕಳು ತಿನ್ನೋಕೆ ತುಂಬ ಹಠ ಮಾಡ್ತಾರೆ. ಅಂಥವ್ರಿಗೆ ಪಾಲಕ್ ಜೊತೆ ಕಾರ್ನು ಮತ್ತು ಚೀಸ್ ಸೇರಿಸಿ ಈ ತರ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಪ್ಲೇಟ್ ಖಾಲಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಓನ್ಲಿ 10 to 15 ಮಿನಿಟ್ಸ್ ಅಲ್ಲಿ ರೆಡಿ ಆಗೋ ಈ ಸೂಪರ್ ಕ್ರೀಮಿ ರೆಸಿಪಿನ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಿಗೆ ನಾನೊಂದು ಪ್ಯಾನ್ ತಗೋತಾ ಇದ್ದೀನಿ. ಇದಕ್ಕೆ 2 ಸ್ಪೂನು ಆಯಿಲ್ ತಗೋತಾ ಇದ್ದೀನಿ. 1 ಸ್ಪೂನು ಬಟರ್ ತಗೋತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಾದ್ಮೇಲೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಹಾಕೋಬೇಕು. ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು. ನಮಗೆಲ್ಲ ಗೊತ್ತು ಪಾಲಕ್ನಲ್ಲಿ ಎಷ್ಟು ಐರನ್ ಕಂಟೆಂಟು ಇರುತ್ತೆ ಅಂತ. ವಿಟಮಿನ್ ಎ ರಿಚ್ ಆಗಿದೆ, ವಿಟಮಿನ್ ಕೆ ಇರುತ್ತೆ, ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೇದು, ಬೋನ್ಸ್ಗೆ ತುಂಬಾ ಒಳ್ಳೇದು, ಡೈಜೆಷನ್ ತುಂಬಾ ಚೆನ್ನಾಗಾಗತ್ತೆ, BP ಕಂಟ್ರೋಲ್ ಮಾಡುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ 1 to 2 ಮಿನಿಟ್ಸು ಬೇಯಿಸ್ಕೊಂಡಿರೋ ಕಾರ್ನ್ ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕಮ್ಮಿ ಉಪ್ಪು ಹಾಕೋಬೇಕು. ಇದಾದ್ಮೇಲೆ ಮತ್ತೆ 1 ಮಿನಿಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಮತ್ತೆ ಪ್ಯಾನ್ ತಗೊಂಡು ಒಂದು ಅರ್ಧ ಸ್ಪೂನ್ ಬಟರ್ ಹಾಕೋಣ, 1 ಸ್ಪೂನು ಎಣ್ಣೆ ಹಾಕೋಣ, 1.5 ಸ್ಪೂನ್ ಮೈದಾ ತಗೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. 1 to 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಕೈ ಬಿಡಬೇಡಿ ಎಲ್ಲೂ. ಇದಕ್ಕೆ ನಾನು 1 ಕಪ್ಪು ಮಿಲ್ಕ್ ತಗೋತಾ ಇದ್ದೀನಿ. ಮಿಲ್ಕ್ ಹಾಕಿ 1 ಮಿನಿಟು ಚೆನ್ನಾಗಿ ಕೈ ಬಿಡ್ದಲೆ ತಿರುತ್ತಾನೆ ಇರಬೇಕು. ಗಟ್ಟಿ ಆಗ್ಬಿಡುತ್ತೆ ಬೇಗನೆ. ನೋಡಿ, ಈ ತರ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ 1/4 ಸ್ಪೂನು ಪೆಪ್ಪರ್ ಹಾಕೋಬೇಕು. 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಮಕ್ಕಳು ಕೊಡೋದ್ರಿಂದ ಖಾರ ಆದಷ್ಟು ಕಮ್ಮಿ ಹಾಕೊಂಡ್ರೆ ತಿಂತಾರೆ. ನಿಮ್ಗೆ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕೋಬಹುದು. ನೋಡಿ, ಈ ತರ ಇರುತ್ತಾನೆ ಇರಬೇಕು. 2 ಸ್ಲೈಸು ಚೀಸ್ ತಗೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ಮೆಲ್ಟ್ ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಆಮೇಲೆ ಪಾಲಕ್ಕು ಮತ್ತೆ ಕಾರ್ನ್ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ಜಾಸ್ತಿ ಹೊತ್ತೇನು ಬೇಡ, 1 ಮಿನಿಟ್ ಸಾಕು. ಬ್ರೆಡ್ ತಗೊಂಡೀಗ ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ನೀಟಾಗಿ ಬ್ರೆಡ್ ಒಳಗಡೆ ಫಿಲ್ ಮಾಡ್ಕೋಬೇಕು. ನಾನು ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡ್ತಾ ಇದ್ದೀನಿ. ಈ ತವಾ ಮೇಲೂ ಮಾಡ್ಕೋಬಹುದು. ಬಟರ್ ಸ್ಪ್ರೆಡ್ ಮಾಡಿ 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ತುಂಬಾ ಹೆಲ್ತ್ ಬೆನಿಫಿಟ್ಸು ಇದೆ ಇದರಲ್ಲಿ. ನಾನು ಬಟರ್ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಗ್ರೀಸ್ ಮಾಡಿಕೊಂಡು ಫಿಲ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಇಟ್ಕೋಬೇಕು. 2 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ. ನೋಡಿ, ಬಿಸಿಯಾದ
ಚೀಸ್ ತುಂಬಿರೋ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಈಗ ರೆಡಿ ಆಗಿದೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.